ವಶೀಕರಣ ಅಥವಾ ಸಂಮೋಹನಗೊಳಿಸುವುದು ಒಂದು ವಿಜ್ಞಾನವು ಸರಳವು, ಪ್ರಾಮಾಣಿಕವೂ ಮತ್ತು ಸಂದೇಹವಲ್ಲದುದು ಆಗಿದೆ. ಭಾರತೀಯರ ಗತಕಾಲದಲ್ಲಿ ಸಮಾಧಿ ಸ್ಥಿತಿಯನ್ನು ಎರಡು ಮಹಾಶಕ್ತಿಗಳು ಒಂದುಗೂಡುವ ತಂತ್ರವಾಗಿದ್ದು, ಭಾರತೀಯರ ಸಾಧನೆಗಳು, ಸಿದ್ಧಿಗಳು ನಮಗೆ ಮಾರ್ಗದರ್ಶನವಾಗಿವೆ. ಇವು ಆಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟ ಕೊಡುಗೆಗಳಾಗಿ ದಿವ್ಯಜ್ಞಾನಿಗಳ, ಪ್ರವಾದಿಗಳ ಆತ್ಮಚಿಂತನೆಯಾಗಿದೆ. ಈ ತತ್ವಗಳು ಊಹೆಗೂ ಮಿಗಿಲಾದುದು. ಸ್ತಂಭನ, ಮೋಹನ, ಕೃತಕ ನಿದ್ರೆಯನ್ನು ಮಾಡಿಸುವುದು ನಮ್ಮ ಹಿರಿಯರು ಕಂಡುಹಿಡಿದ ಅಮೂಲ್ಯವಾದ ಆಸ್ತಿ. ಈ ವಿದ್ಯೆಯು ಭಾರತದಲ್ಲಿ ಹುಟ್ಟಿ ಉಳಿದೆಲ್ಲ ಕಡೆ ಹಬ್ಬಿತು. ಇದರ ಪಾವಿತ್ರತೆಯು ಪುರಾತನ ಕಾಲದಿಂದಲೂ ಪ್ರಕಾಶಿಸುತ್ತಿತ್ತು. ದೇವರು ಮಾನವನಿಗೆ ಕೊಟ್ಟಿರುವ ಬುದ್ಧಿಶಕ್ತಿಯ ಅನುಸಂಧಾನದಿಂದ ಪೂರ್ವಜರು ಯಾವಾಗಲೂ ಗ್ರಹಿಸುವ ದೃಷ್ಟಿಕೋನವನ್ನು ಹೊಂದಿದ್ದರು. ಮಾನವನ ದೇಹದಲ್ಲಿ ಅಡಗಿರುವ ಅಗಾಧ ಶಕ್ತಿಯನ್ನು ಕಂಡುಹಿಡಿದಿದ್ದರು. ಅವರು ದೈವತ್ವಕ್ಕೆ ಶರಣು ಹೊಡೆದು ಸತತ ಪ್ರಯತ್ನದಿಂದ ಧಾರ್ಮಿಕ ಸತ್ಯವನ್ನು ಮನಗಂಡಿದ್ದರು. ಅದರಿಂದ ಮಾನವನ ಸುಖ ಸಂತೋಷಗಳಿಗೆ ಮತ್ತು ಹೆಚ್ಚಿನ ಶಕ್ತಿಗೆ ಅವಕಾಶವನ್ನುಂಟು ಮಾಡಿದ್ದಿತು. ಪರಕೀಯರ ಆಕ್ರಮಣದಿಂದ ಆತ್ಮ ಮತ್ತು ದೇಹದ ಭೇದಗಳನ್ನು ಅರಿಯದೆ ಹೋದರು. ಸರ್ವವು ಬ್ರಹ್ಮಮಯ ಅಂದ ಮೇಲೆ ಅಹಂ ಬ್ರಹ್ಮಾಸ್ಮಿ. ದೇಹವು ಆತ್ಮವಲ್ಲ, ಆತ್ಮವೇ ಬೇರೆ, ದೇಹವೇ ಬೇರೆ. ಇದರ ಮರ್ಮವನ್ನು ಅರಿತವರು ಭಾರತೀಯರು. ಆತ್ಮಾನಂದವನ್ನು ಪಡೆಯುವುದೇ ಮಾನವನ ಗುರಿ. ಏಕಮೇವ ಅದ್ವಿತೀಯ ಬ್ರಹ್ಮನನ್ನು ಧ್ಯಾನಿಸುತ್ತಿದ್ದರು. ಭಾರತದ ಸಾಧು ಸಂತರಿಗೆ ಯಾವ ರಾಜ್ಯಕೋಶಗಳೂ ಬೇಕಾಗಿರಲಿಲ್ಲ. ಅವರಿಗೆ ನಿರ್ವಾಣ, ಅಖಂಡ, ಅಚಲ, ಮೋಕ್ಷಾನಂದ ಮಾತ್ರ ಬೇಕಾಗಿತ್ತು. ಇದು ಪರಕೀಯರನ್ನು ಆಕರ್ಷಣೆಗೊಳಿಸಿತು. ಇಂತಹ ಗುಪ್ತ ವಿದ್ಯೆಗಳನ್ನು ಕಲಿಯಲು ಮುಂದಾದರು. ಮೊಟ್ಟ ಮೊದಲಾಗಿ ಶಾಂತಿ, ಸಮಾಧಾನಗಳ ಬೆಲೆಯನ್ನು ಅರಿತು ಇತರರು ಅವಲಂಬಿಸಿ ನಾಗರಿಕತೆಯ ಪರಿವರ್ತನೆಯನ್ನು ಅನುಷ್ಠಾನ ಮಾಡಿದರು. ಹೀಗಾಗಿ ಮಾನವನ ಭೌತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಮನಗಂಡರು. ಮನಸ್ಸು ವಂಶ ಪರಂಪರೆಯಿಂದ ತನ್ನ ಶಕ್ತಿಯನ್ನು ಹೊಂದಿ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದರ ಚಲನಶಕ್ತಿಯು ಕಾಲ ಮತ್ತು ಅಂತರವನ್ನು ಮೀರಿದುದಾಗಿದೆ. ಮನಸ್ಸು ಆಂತರಿಕ ಮತ್ತು ಬಾಹ್ಯ ಭೇದದಿಂದ ಕೂಡಿ ಪ್ರತಿ ನಿಮಿಷವೂ ಬಾಹ್ಯ ಮನಸ್ಸು ವಿಶ್ವದ ಭೌತಿಕ ವಸ್ತುಗಳನ್ನು ನೋಡುತ್ತದೆ. ಅವನು ಮಲಗಿದ್ದಾಗ ಆಂತರಿಕ ಮನಸ್ಸು ಚೇತನಗೊಳ್ಳುತ್ತದೆ. ಆಗ ಅದು ಹಿಂದೆಂದು ನೋಡದ ಅತಿ ಹೆಚ್ಚಿನ ಜ್ಞಾನದ ಅರಿವಾಗುತ್ತದೆ. ಅದನ್ನು ಕನಸೆಂದು ಹೇಳುತ್ತಾರೆ. ಇದೇ ರೀತಿ ತನ್ನ ಆತ್ಮದಲ್ಲಿ ಮುಂದಿನ ಆಗು ಹೋಗುಗಳನ್ನು ಕಾಣುತ್ತಾನೆ. ಆಂತರಿಕ ಮನಸ್ಸಿಗೆ ತನ್ನ ಹಿಂದಿನದನ್ನು ಜ್ಞಾಪಿಸಿಕೊಳ್ಳುವುದಕ್ಕೂ ಮುಂದಿನದನ್ನು ದರ್ಶನ ಮಾಡುವುದಕ್ಕೂ ಶಕ್ತಿಯನ್ನು ಹೊಂದಿದೆ. ಕೆಲವು ವೇಳೆ ಹಿಂದೆ ನಡೆಯದೇ ಇದ್ದಂತಹ ಘಟನೆಗಳನ್ನು ಹೇಳಬಲ್ಲದು. ಇಂತಹ ಆಶ್ಚರ್ಯಗಳಿಗೆ ಎಲ್ಲಿಯೇ ಇಲ್ಲವಾಗುತ್ತದೆ. ಒಬ್ಬ ರಾಜನಿಗೆ ಒಂದು ದಿನ ತಾನು ಇಂತಹ ದಿನ ಇಷ್ಟು ಗಂಟೆ ಇಷ್ಟು ನಿಮಿಷದಲ್ಲಿ ಸತ್ತನೆಂಬ ಕನಸು ಬಿದ್ದಿತು. ಅವನ ಹೆಂಡತಿ ಮಕ್ಕಳು ಅಳುತ್ತಿದ್ದರು. ತನ್ನ ಹೆಣದ ಮೇಲೆ ಬಿಳಿ ಬಟ್ಟೆ ಹಾಕಿದ್ದದ್ದನ್ನು ನೋಡಿ ಎಚ್ಚರಗೊಂಡು ನಡುಗುತ್ತಾ ತನ್ನ ಹೆಂಡತಿಗೆ ಹೇಳಿದನು. ಹಾಗೂ ಆ ವಿಷಯವನ್ನು ತನ್ನ ದಿನಚರಿಯಲ್ಲಿ ಬರೆದಿಟ್ಟನು. ಮಾಯಾಚಾಲದಂತೆ ತಾನು ಬರೆದಿಟ್ಟಿದ್ದ ವರ್ಷ, ಅದೇ ದಿನ,
ಅದೇ ಗಳಿಗೆಯಲ್ಲಿ ಆತನು ಸತ್ತನು. ಇದೇನು ಒಂದು ಕಟ್ಟುಕತೆಯಲ್ಲ, ನಡೆದ ವಿಚಾರ. ಅಂದ ಮೇಲೆ ನಮ್ಮಲ್ಲಿರುವ ಜ್ಞಾನಶಕ್ತಿಯು ಮುಂದಾಗುವುದನ್ನು ಕನಸಿನಲ್ಲಿ ತಿಳಿಸುತ್ತದೆ. ಹಿಂದೆ ನಡೆದುದನ್ನು ತನ್ನ ಗ್ರಹಣ ಶಕ್ತಿಯಲ್ಲಿ ಅಡಗಿಸಿಕೊಂಡಿರುತ್ತದೆ. ಇದು ಬೇರಾವುದೂ ಅಲ್ಲದೆ ಆತ್ಮ ಚೈತನ್ಯವೇ ಆಗಿದೆ. ಆಂತರಿಕ ಮನಸ್ಸು ಮುಂದೆ ಆಗುವುದನ್ನು ಇಣುಕಿ ನೋಡುತ್ತದೆ. ಬಾಹ್ಯ ಶಕ್ತಿಯು ಸುಪ್ತ ಸ್ಥಿತಿಯಲ್ಲಿದ್ದಾಗ ಆಂತರಿಕ ಶಕ್ತಿಯು ಪ್ರಚೋದನೆಗೊಳ್ಳುತ್ತದೆ. ಮುಂದಿನ ದೃಷ್ಟಿಯ ಆಚೆ ಪಸರಿಸುತ್ತದೆ. ಆಂತರಿಕ ಶಕ್ತಿಯ ಮೇಲೆ ನಮ್ಮ ಹಿಡಿತವಿಲ್ಲದಿರುವುದೇ ನಮ್ಮ ಕನಸಿನ ಚಿತ್ರವನ್ನು ನಾವು ಕಾಣದೇ ಇರುವುದಕ್ಕೆ ಕಾರಣ. ಬೇರೊಬ್ಬನ ಸಾಲಿನ ಸ್ಥಳ, ದಿನ, ಕಾಲಗಳನ್ನು ತಿಳಿಯಲು ಅಸಾಧ್ಯವಾಗಿದೆ. ವಶೀಕರಣ ಅಥವಾ ಯಕ್ಷಿಣಿ ವಿದ್ಯೆಯ ಅನುಸಂಧಾನ ಮಾಡುವುದನ್ನು ಹೆಚ್ಚು ಪರಿಶೋಧನೆ ಮಾಡಬೇಕಾಗಿದೆ. ಬಾಹ್ಯ ಮನಸ್ಸು ಅತಿ ಚುರುಕಾಗಿದ್ದರೂ ಆಕರ್ಷಣೆಗೆ ಒಳಗಾಗಿ ಸುಪ್ತ ಚೈತನ್ಯಕ್ಕೆ ಅವಕಾಶವನ್ನೇ ಕೊಡದೆ ತನ್ನ ಪ್ರಭುತ್ವವನ್ನೇ ಸಾಧಿಸುತ್ತದೆ. ಇದನ್ನು ಬದಿಗೊತ್ತಿ ಆಂತರಿಕ ಚೈತನ್ಯವು ತನ್ನ ಅಮೋಘ ಸಾಧನಗಳನ್ನು ಪ್ರದರ್ಶಿಸಬೇಕಾಗುತ್ತದೆ. ಇದಕ್ಕೆ ಸಂಯಮ ಮುಖ್ಯವಾಗಿ ಬೇಕಾಗಿದೆ. ಅದರ ಅಭಾವವೇ ಇಂದಿನ ದುರವಸ್ಥೆಗೆ ಕಾರಣ. ಬಾಹ್ಯ ಶಕ್ತಿಯು ಹುಟ್ಟಿನಿಂದ ಆದ ಘಟನೆಗಳ ಜ್ಞಾಪಕದ ದಾಖಲೆಗಳನ್ನು ಹೊಂದಿರುತ್ತದೆ. ಆದರೆ ಅದರ ಹಿಂದಿನ ಅಥವಾ ಮುಂದಿನ ಆಗು ಹೋಗುಗಳ ಸಾಮರ್ಥ್ಯವನ್ನು ಹೊಂದಿಲ್ಲ. ಆಂತರಿಕ ಆತ್ಮವು ಅದನ್ನು ಅರಿಯಬಲ್ಲದು. ಆತ್ಮ ಚೈತನ್ಯವನ್ನು ಹೆಚ್ಚಿಸಿಕೊಂಡು ಅಭಿವೃದ್ಧಿಪಡಿಸಿದರೆ ಮಾತ್ರ ಸಾಧ್ಯ. ಆತ್ಮವನ್ನು ಬಲಪಡಿಸಿ ಆರೋಗ್ಯವಾಗಿಟ್ಟುಕೊಂಡರೆ ಹೆಚ್ಚು ವೇಗವಾಗಿ ಕೆಲಸ ಮಾಡಬಲ್ಲದು. ಮನಸ್ಸು ವಿಚಿತ್ರ, ಅನೇಕ ಅಭಿಪ್ರಾಯಗಳನ್ನು ಕೊಡುತ್ತದೆ. ಮೂಲತಃ ಮಾನವ ಆಸೆಗಳಿಗೆ ಗುಲಾಮನಾಗಿದ್ದಾನೆ. ಅವುಗಳನ್ನು ಪಡೆಯಲು ತನ್ನ ಬುದ್ಧಿಶಕ್ತಿಯನ್ನು ವ್ಯಯ ಮಾಡುತ್ತಾನೆ. ಆಂತರಿಕ ಮನಸ್ಸು ತನ್ನ ವೇಗವನ್ನು ಕಳೆದುಕೊಂಡು ಹತೋಟಿ ತಪ್ಪಿದವನಾಗುತ್ತಾನೆ. ವಿಜ್ಞಾನಿಗಳು ಹೀಗಾಗದಿರಲು ಆಸೆಯನ್ನು ಕಡಿಮೆ ಮಾಡಬೇಕೆಂದು ತಿಳಿಸಿರುತ್ತಾರೆ. ಮನಸ್ಸಿನ ಮೇಲೆ ಖಿನ್ನತೆ, ಆಘಾತಗಳನ್ನು ಕಡಿಮೆ ಮಾಡಲು ತಿಳಿಸುತ್ತಾರೆ. ಅದಕ್ಕೋಸ್ಕರ ಮನಸ್ಸು ಅಭಿಪ್ರಾಯಗಳನ್ನು ನಮ್ಮಿಂದ ದೂರವಿಡಲು ಸಲಹೆ ಮಾಡುತ್ತದೆ. ಆಗ ಮಾತ್ರ ನಮ್ಮ ಆಸೆಗಳು ಕೈಗೂಡುತ್ತದೆ. ಆಗ ಮನಸ್ಸು ಬೇರೆ ಕಡೆಗೆ ಹರಿಸುತ್ತದೆ. ಏಕಾಗ್ರತೆಯ ಕಡೆಗೆ ಮನಸ್ಸು ಹರಿಸುವುದು ಅಷ್ಟು ಸುಲಭವಲ್ಲ. ಕೆಲವು ರೀತಿಗಳಿಂದ, ವಿಧಾನಗಳಿಂದ ಹಾಗೂ ವಿಶಿಷ್ಟ ತಾಂತ್ರಿಕತೆಯಿಂದ ಮಾತ್ರ ಸಾಧ್ಯ. ಆಸೆಗಳನ್ನು ದೂರ ಮಾಡಿ ಸರಳ ಜೀವನ ನಡೆಸಬೇಕು. ಆಂತರಿಕ ಆತ್ಮನ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಶಾಂತಿಯಿಂದ ನಿಶಬ್ದವಾದ ಜಾಗದಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಬಾಹ್ಯ ಪ್ರಪಂಚದಿಂದ ಮನಸ್ಸನ್ನು ಅಂತರಿಕ್ಷಕ್ಕೆ ತಿರುಗಿಸಬೇಕು. ಆಗ ಒಳಗಿನ ಬೆಳಕು ಕಾಣುತ್ತದೆ. ಆ ಬೆಳಕಿನಲ್ಲಿ ಅದ್ಭುತ ಶಕ್ತಿಯನ್ನು ಕಾಣುವೆವು. ಈ ಅಭ್ಯಾಸದಲ್ಲಿ ಮೊದಲು ಸೋಲು ಕಾಣುವುದು, ಆನಂತರ ಯಾವ ತೊಂದರೆಗಳು ಒದಗಿ ಬರುವುದಿಲ್ಲ. ಆಗ ಒಂದೇ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುತ್ತದೆ. ತ್ರಾಟಕ ಎಂಬ ಒಂದು ವಿಧಾನದಲ್ಲಿ ಸಮಾಧಿ, ಚಿತ್ರೈಕಾಗ್ರತೆ ಉಂಟಾಗುತ್ತದೆ. ಹೀಗಾದಾಗ ಯಾವ ಭಾವನೆಗಳಿಗೂ ಆಸೆಗಳಿಗೂ ಒಳಗಾಗದೆ ಆಳವಾದ ಧ್ಯಾನದಲ್ಲಿ ಮಗ್ನರಾಗುತ್ತೇವೆ. ಸಂವಹನ ವಿಜ್ಞಾನವು ಇದೇ ರೀತಿಯಾಗಿದ್ದು ಆಳವಾದ ಅಧ್ಯಯನದ ಅವಶ್ಯಕತೆ ಇದೆ. ಶಾಂತಿ ಸಮಾಧಾನವನ್ನು ಕೊಡುವಲ್ಲಿ ವಶೀಕರಣವು ಬಹಳ ಪ್ರಯೋಜನಕಾರಿಯಾಗಿದೆ. ಸಮರಸವಾದ ಭೌತಿಕ ಮತ್ತು ಮಾನಸಿಕ ವೃದ್ಧಿಗೆ
ಸಂವಹನವು ಉತ್ತಮ ಪಾತ್ರವನ್ನು ವಹಿಸುತ್ತದೆ. ವಶೀಕರಣ ವಿದ್ಯೆಯು ಉತ್ಪಾದಕ ವಿಜ್ಞಾನ. ಈ ವಿಜ್ಞಾನದಿಂದ ಮಾತ್ರ ಶಾಂತಿ ಮತ್ತು ಭದ್ರತೆ ರಕ್ಷಣೆಗಳನ್ನು ಪಡೆಯಬಹುದು. ಇದೊಂದು ಆಂತರಿಕ ಆತ್ಮವಿಜ್ಞಾನವಾಗಿದ್ದು ಮಾನವನ ಪ್ರಯೋಗದ ಮೇಲೆ ಪ್ರಭುತ್ವವನ್ನು, ಮಾರ್ಗದರ್ಶನವನ್ನು ನೀಡುತ್ತದೆ. ಪಾದರಸದಂತೆ ಚಲಿಸುವ ಮನಸ್ಸನ್ನು ಹತೋಟಿಗೆ ತರಬೇಕಾದರೆ ಕ್ರಿಯಾಯೋಗವೂ ಮುಖ್ಯ. ಬಾಹ್ಯ ಮನಸ್ಸಿಗಿಂತ ಆಂತರಿಕ ಮನಸ್ಸು ಅತಿ ಸೂಕ್ಷ್ಮವಾಗಿದೆ. ಬಾಹ್ಯವು ಕೆಲಸ ಮಾಡಿದರೆ ಆಂತರಿಕವು ಸೂಕ್ತವಾಗಿರುತ್ತದೆ. ಏನೇ ಆದರೂ ಹೊರ ಮತ್ತು ಒಳ ಮನಸ್ಸುಗಳು ಒಂದಕ್ಕೊಂದು ಪೂರಕವಾಗಿಯೇ ಇರುತ್ತದೆ. ಹೊರ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ಒಳ ಮನಸ್ಸನ್ನು ಹಿಡಿತದಲ್ಲಿಡುವುದು ಶ್ರಮ ಸಾಧ್ಯ. ಏಕೆಂದರೆ ಕನಸಿನಲ್ಲಿ ಆಂತರಿಕ ಮನಸ್ಸು ಚೇತನಗೊಂಡಿರುವುದಿಲ್ಲ. ಕ್ರಿಯಾಯೋಗವನ್ನು ಮಾಡುವುದರಿಂದ ಒಳ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಧ್ಯಾನ ಯೋಗ ವಿಧಾನದಿಂದ ಒಳ ಮತ್ತು ಹೊರ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬಹುದು. ಧ್ಯಾನ ಯೋಗವನ್ನು ಅಖಂಡ ಸಮಾಧಿ ಅಥವಾ ಚೈತನ್ಯ ಸಮಾಧಿ ಎನ್ನುತ್ತಾರೆ. ಈ ಸ್ಥಿತಿಯಲ್ಲಿ ಹಸಿವು, ಬಾಯಾರಿಕೆ, ಚಳಿ, ಉಷ್ಣಗಳಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಅನೇಕ ವರ್ಷಗಳು ಯಾವ ನಷ್ಟವನ್ನು ಅನುಭವಿಸದೇ ಇರಬಹುದು. ಅಂತಹವರನ್ನು ತ್ರಿಕಾಲಜ್ಞಾನಿಗಳೆಂದು ಹೇಳುತ್ತಾರೆ. ಅವರು ಪೂರ್ವಜನ್ಮ, ಆಗಿನ ಜನ್ಮ, ಪುನರ್ಜನ್ಮಗಳ ವಿವರಗಳನ್ನು ತಿಳಿಯುತ್ತಾರೆ. ಸಂವಹನಗೊಳಿಸುವುದು ಕೇವಲ 3 ಸೆಕೆಂಡುಗಳಲ್ಲಿ ಸಾಧ್ಯವೆಂದು ತಿಳಿದಿದ್ದರೂ ಇದಕ್ಕೆ ಸಾಧನೆಯೂ ಮುಖ್ಯ. 2 ಮನಸ್ಸುಗಳು ತಾದಾತ್ಮ್ಯ ಸಾಮ್ಯವನ್ನು ಹೊಂದಿದಾಗ ವಶೀಕರಣ ಸಾಧ್ಯ. ಈ ಸ್ಥಿತಿಯಲ್ಲಿ ಹೊರಮನಸ್ಸು ಯಾವ ಭಾವನೆಗಳನ್ನು, ಆಸೆಗಳನ್ನು ಹೊಂದಿರುವುದಿಲ್ಲ. ಹಾಗೆಯೇ ಒಳಮನಸ್ಸು ಕೂಡ ನೇರವಾಗಿ ಯಾವ ಊಹೆ ಅಥವಾ ಆಸೆಯನ್ನು ಹೊಂದಿರುವುದಿಲ್ಲ. ಹಾಗೆಯೇ ಒಳಮನಸ್ಸು ಕೂಡ ನೇರವಾಗಿ ಯಾವ ಊಹೆ ಅಥವಾ ಆಸೆಯನ್ನು ಹೊಂದಿರುವುದಿಲ್ಲ. ಅವೆರಡು ಪರಸ್ಪರ ಸಾಮ್ಯವಾದಾಗ ಮೆದುಳು ಕಲ್ಪನೆರಹಿತವಾಗಿರುತ್ತದೆ. ಈ ಯೋಗದ ಅಭ್ಯಾಸ ಬ್ರಹ್ಮನನ್ನು ಅರಿಯುವುದು. ಮಾನಸಿಕ ಶಾಸ್ತ್ರಜ್ಞರ ಪ್ರಕಾರ ಮಾನಸಿಕ ತೊಂದರೆಗಳನ್ನು ಅನುಭವಿಸುವವರಿಗೆ ವಶೀಕರಣವು ಒಂದು ವರವಾಗಿ ಪರಿಣಮಿಸಿದೆ. ಒಂದಕ್ಕೊಂದು ವ್ಯತಿರಿಕ್ತವಾದ ಆಲೋಚನೆಗಳಿಂದ ಮೆದುಳು ತನ್ನ ಸಮತ್ವವನ್ನು ಕಳೆದುಕೊಂಡು ಹುಚ್ಚನಾಗುತ್ತಾನೆ. ಆಗ ಸಂವಹನವನ್ನು ಬಿಟ್ಟು ಬೇರೆ ಯಾವ ವಿಜ್ಞಾನ ಇವರ ಸಹಾಯಕ್ಕೆ ಬರುವುದಿಲ್ಲ. ಇದರಿಂದ ಮನಸ್ಸು ಭಾವನೆಗಳಿಲ್ಲದೆ, ಆಸೆಗಳಿಲ್ಲದೆ ಸ್ವಾಭಾವಿಕ ಆರೋಗ್ಯ ಸ್ಥಿತಿಗೆ ಬರುತ್ತದೆ. ಹೃದಯಕ್ಕೆ ತೊಂದರೆಯನ್ನು ಮಾಡುವ ಆಲೋಚನೆಗಳು ಬಂದಾಗ, ದುರಂತಗಳು ನಡೆದ ವಿಚಾರವನ್ನು ಕೇಳಿದಾಗ ಹೃದಯ ಸ್ತಂಭನವಾಗುವ ಸಂಭವ ಇರುತ್ತದೆ ಹಾಗೂ ಸಾವನ್ನಪ್ಪಬಹುದು. ಇಂತಹ ಸಂದರ್ಭದಲ್ಲಿ ವಶೀಕರಣವು ಹೆಚ್ಚು ಅನುಕೂಲವಾಗಿದೆ. ಕೆಲವು ಮಕ್ಕಳ ಜ್ಞಾಪಕ ಶಕ್ತಿ ಕಡಿಮೆ ಇದ್ದಾಗ ತಮ್ಮ ಸಮತ್ವವನ್ನು ಕಳೆದುಕೊಂಡು ವಿದ್ಯೆಯನ್ನು ಕಲಿಯಲು ಹಿಂದೆ ಬೀಳುತ್ತಾರೆ. ಅಂತಹವರಿಗೆ ವಶೀಕರಣ ಚಿಕಿತ್ಸೆಯಿಂದ ಗುಣವಾಗುತ್ತದೆ. ಇದು ಯಾವ ಪ್ರತಿಕ್ರಿಯೆಯನ್ನೂ ಮಾಡದೆ ಹೆಚ್ಚು ಖರ್ಚಿಲ್ಲದ ಔಷಧಿಯಾಗಿದೆ. ಮಕ್ಕಳು ಶೀಘ್ರವಾಗಿ ಗುಣಮುಖರಾಗುತ್ತಾರೆ. ಇದಲ್ಲದೆ ಸ್ತ್ರೀಯರಿಗೆ ಇದು ಉತ್ತಮ ಚಿಕಿತ್ಸೆಯನ್ನು ನೀಡಬಲ್ಲದು. ಅವರು ಸ್ವಭಾವತಃ ಉದ್ರೇಕ ಮನೋಭಾವ ಉಳ್ಳವರು. ಸ್ತ್ರೀಯರ ಹೃದಯವು ಅತಿ ಸ್ವಲ್ಪ ಆತಂಕಗಳಿಗೂ ಚಿಂತಾಕ್ರಾಂತರಾಗುತ್ತಾರೆ. ಅಂತಹ ರೋಗಿಗಳಿಗೆ ವಶೀಕರಣ ಚಿಕಿತ್ಸೆಯು ಅತ್ಯಂತ ಫಲಪ್ರದವಾಗುತ್ತದೆ. ಸ್ತ್ರೀಯರಿಗೆ ಹೆರಿಗೆಯು ಒಂದು ಅಭಿನಂದಿಸುವ ವಿಷಯ.
ಆದರೂ ಕೆಲವು ವೇಳೆ ಪ್ರಾಣಾಂತಕ. ಒಂದು ಸಾರಿ ಹೆರಿಗೆಯಾದರೆ ಅವಳು ಪುನರ್ಜನ್ಮ ಪಡೆದಂತೆ. ಪ್ರಸವವೆಂದರೆ ನೋವಿನಿಂದ ಕೂಡಿದ್ದು. ನೋವಿಲ್ಲದ ಪ್ರಸವವೇ ವಶೀಕರಣದ ಪ್ರಯೋಜನ. ಇದು ಬಹಳ ಪ್ರಯೋಜನಕಾರಿ. ಇದಲ್ಲದೆ ಒಬ್ಬ ಹೆಂಗಸಿಗೇ ಆಗಲಿ ಗಂಡಸಿಗೇ ಆಗಲಿ ಇನ್ನು ಮಕ್ಕಳು ಬೇಡವೆಂದಾಗ ವಶೀಕರಣದ ಸಲಹೆಗಳು ಬಹಳ ಉಪಯೋಗವಾಗುತ್ತದೆ. ಇಂತಹ ಯೋಜನೆಗಳನ್ನು ಕಾರ್ಯಗತ ಮಾಡುವುದರಿಂದ ಸರ್ಕಾರಕ್ಕೆ ಹೆಚ್ಚು ಹಣ ಉಳಿತಾಯವಾಗುತ್ತದೆ. ಯಾವ ಮನುಷ್ಯನೂ ಆತಂಕ ಬಿಗುವುಗಳಿಂದ ಇರುವನೋ ಅವನಿಗೆ ನೂರಾರು ಸಮಸ್ಯೆಗಳು ಅವನ ಮುಂದಿರುತ್ತವೆ. ಅವರಿಗೆ ಏಕೈಕ ಪ್ರಗತಿದಾಯಕ ಚಿಕಿತ್ಸೆಯೆಂದರೆ ಸಂಮೋಹನಗೊಳಿಸುವುದು. ಅದನ್ನು ಬಿಟ್ಟು ಬೇರೆ ಯಾವ ಔಷಧಿಯೂ ಕೆಲಸ ಮಾಡಲಾರದು. ಅವನ ಬಿಗುವು ನಿವಾರಣೆಯಾಗಿ ಸಮನ್ವಯ ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾನೆ. ಶಾಂತಿ ಇಲ್ಲದೆ ಏನೂ ಸುಖವಾಗಿರಲಾರ. ಅತಿ ಪ್ರಾಮುಖ್ಯವಾದ ವಿಷಯವೇನೆಂದರೆ ನಮ್ಮ ಹಿಂದಿನ ಜನ್ಮಗಳ ವಿಷಯವನ್ನು, ಈಗಿನ ಜನ್ಮದ ಆಗು ಹೋಗುಗಳನ್ನು, ಮುಂದಿನ ಜನ್ಮದ ಪ್ರಗತಿಯನ್ನೂ ಕಾಣಬಹುದು. ಹಸ್ತ ಸಾಮುದ್ರಿಕ ಮತ್ತು ಜ್ಯೋತಿಷ್ಯವು ಹಿಂದಿನ ಜನ್ಮದ ಹಾಗೂ ಮುಂದಿನ ಜನ್ಮದ ವಿವರಗಳನ್ನು ತಿಳಿಸಬಹುದಾದರೂ ಅದು ಪೂರ್ಣ ವಿಜ್ಞಾನವಲ್ಲ. ಇವುಗಳಲ್ಲಿ ಇನ್ನೂ ಸಂಶೋಧನೆಗಳು ಆಗಬೇಕಾಗಿದೆ. ಆದರೆ ಈ ವಿಜ್ಞಾನವು ಹುಟ್ಟುವ ಮೊದಲೇ ಸಂಮೋಹನ ಕ್ರಿಯಾಯೋಗವು ಪ್ರಚಲಿತದಲ್ಲಿತ್ತು. ಮಾನವನ ಆಧ್ಯಾತ್ಮಿಕ ಪರಿಶೋಧನೆಯ ಪೂರ್ಣ ವಿಜ್ಞಾನವಾಗಿತ್ತು. ಕ್ರಿಯಾಯೋಗದಿಂದ ಮಾತ್ರ ಆತಂಕರಹಿತ ಸ್ವಚ್ಛಂದ ಜೀವನವನ್ನು ಮಾಡಬಹುದು. ಇದು ಬಹಳ ಸರಳವಾದರೂ ಗುರುಮುಖೇನ ಮಾತ್ರ ಕಲಿಯಬೇಕು. ಇದನ್ನು ಕಲಿಯಲು ಲಿಂಗ, ವಯಸ್ಸು, ಬಣ್ಣಗಳ ಭೇದವಿಲ್ಲ. ಮೊದಲು ಮನಸ್ಸನ್ನು ಕೇಂದ್ರೀಕರಿಸಲು ಕಷ್ಟವಾದರೂ ಪ್ರಯತ್ನದ ಮೂಲಕ ತ್ರಾಟಕವನ್ನು ಸ್ಥಾಪಿಸಬಹುದು. ಈ ಅಭ್ಯಾಸ ಮಾಡುವವರು ಕಣ್ಣನ್ನು ಮುಚ್ಚಿ ಬೆಳಗ್ಗೆ ಮತ್ತು ಸಂಜೆ ವೇಳೆ ಕೇವಲ 20 ನಿಮಿಷಗಳು ಧ್ಯಾನ ಮಾಡುವುದನ್ನು ದಿವ್ಯ ಸಾಧನೆ ಎನ್ನುತ್ತಾರೆ. ಇದು ಯೋಗಿಗಳಲ್ಲಿ ಜನಪ್ರಿಯವಾಗಿದ್ದು ದೇಹದ ಬೆಳಕನ್ನು ನೀಡಿ ತನ್ನ ಆತ್ಮಶಕ್ತಿಯ ಮೇಲೆ ಹತೋಟಿಯನ್ನು ಸಾಧಿಸುತ್ತದೆ. ಇದಕ್ಕೆ ಸಹಕಾರವಾಗಿ ಆಸನಗಳನ್ನೂ ಹೇಳಿದೆ. ಅವುಗಳು 8 ಆಸನಗಳಾಗಿದ್ದು ಅವುಗಳನ್ನು ಕ್ರಮವಾಗಿ ಅಭ್ಯಾಸ ಮಾಡಬೇಕು. ದಿವ್ಯ ಸಾಧನೆಯಿಂದ ಬಾಹ್ಯ ಮನಸ್ಸು ಭಾವನಾರಹಿತ, ಆಶಾರಹಿತ, ಶಬ್ದರಹಿತವಾಗಿ ಆಳವಾದ ಶಕ್ತಿಯು ಉತ್ಪನ್ನವಾಗಿ ಆತ್ಮವನ್ನು ಅರಿಯುತ್ತಾನೆ. ಆಗ ಅವನು ಶಾಂತವಾಗಿ ಹಗುರವಾಗುತ್ತಾನೆ. ಬಾಹ್ಯ ಮನಸ್ಸು ಆಂತರಿಕ ಮನಸ್ಸಿನ ಸೇರ್ಪಡೆಯಾಗುತ್ತದೆ. ಈ ಸಂಬಂಧದ ಕೊಂಡಿಯು ಸೇರಿದ ಮೇಲೆ ಆಧ್ಯಾರ್ಥವಾಗಿ ಏಕೀಕರಣಗೊಂಡ ಮೇಲೆ ಕ್ಷೀಣಗೊಳಿಸಲು ಸಾಧ್ಯವಿಲ್ಲ. ಹೀಗಾಗಲು ವಿಶಿಷ್ಟ ತಂತ್ರಜ್ಞಾನವು ಬೇಕಾಗುತ್ತದೆ. ಬಾಹ್ಯ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಆಂತರಿಕ ಮನಸ್ಸೂ ಕೂಡ ಹತೋಟಿಗೆ ಒಳಪಡುತ್ತದೆ. ಹೀಗೆ ಆಂತರಿಕ ಮನಸ್ಸು ಬಾಹ್ಯ ಮನಸ್ಸುಗಳು ಒಂದಾಗುವ ಕೆಲಸವೇ ಕ್ರಿಯಾಯೋಗ. ಆಗ ಅಪರೂಪದ ಅನುಭವ, ಸಮಚಿತ್ತ, ಸುಖ, ಆಶಾರಹಿತ, ಷಡ್ವರ್ಗರಹಿತ ಸಂತನಾಗುತ್ತಾನೆ. ಆ ಸ್ಥಿತಿಯನ್ನು ತಲುಪಿದಾಗ ದಿವ್ಯ ಬೆಳಕು ಹುಟ್ಟುತ್ತದೆ. ಬೆಳಕು ತನ್ನಲ್ಲಿ ತಾನೇ ಹುಟ್ಟುತ್ತದೆ. ಕ್ರಿಯಾಯೋಗವು ಆಗ ಸಿದ್ಧಿಯಾಗಿ ಜ್ಞಾನಯೋಗವು ಪ್ರಾರಂಭವಾಗುತ್ತದೆ. ಸಾಧಕನು ಆಳವಾದ ಧ್ಯಾನಾಸಕ್ತನಾದಾಗ ಒಂದು ಬೆಳಕಿನ ಚುಕ್ಕೆಯನ್ನು ಕಾಣುತ್ತಾನೆ. ಕ್ರಮೇಣ ಅದು ದೊಡ್ಡದಾಗುತ್ತಾ ಹೋಗುತ್ತದೆ. ಅದು ನೀಲಿ ಬಣ್ಣದಾಗಿ ಕಾಣುತ್ತದೆ.
ಆಂತರಿಕ ಮನಸ್ಸಿನ ಆಳಕ್ಕೆ ತಲುಪಿದಾಗ ಪ್ರಕಾಶಮಾನವಾದ ಬೆಳಕು ದರ್ಶನವಾಗುತ್ತದೆ. ಕ್ರಮೇಣ ಅದು ದೊಡ್ಡದಾಗುತ್ತಾ ಬರುತ್ತದೆ. ಸ್ವಲ್ಪ ಹೊತ್ತಿನಲ್ಲಿ ಅದು ನೀಲಿ ಬಣ್ಣವಾಗಿ ಎಲ್ಲ ದಿಕ್ಕಿನಿಂದಲೂ ಬೆಳಕಿನ ಚುಕ್ಕೆಗಳು ನಾನಾ ಬಣ್ಣಗಳಿಂದ 7 ಬಣ್ಣ ಕಾಣುತ್ತದೆ. ಆಗ ಧ್ಯಾನ ಯೋಗವು ಸಿದ್ಧಿಸಿತೆಂದು ತಿಳಿಯಬೇಕು. ಇದನ್ನು ಅಭ್ಯಾಸ ಮಾಡುತ್ತಾ ಯಾವಾಗಲೂ ಪ್ರಕಾಶಮಾನವಾದ ಬೆಳಕು ಕಾಣುವ ಸ್ಥಿತಿಯಲ್ಲಿಯೇ ಇರಬೇಕು. ಸಾಧಕನು ಯಾವಾಗ ಅನಂತ ದೀಪವನ್ನು ಕಾಣುತ್ತಾನೆ, ಆಗ ಅವನು ತನ್ನ 3ನೆಯ ಕಣ್ಣಿನಿಂದ ಹಿಂದಿನ ಮತ್ತು ಮುಂದಿನ ಜನ್ಮಗಳ ವೃತ್ತಾಂತವನ್ನು ಕಾಣುತ್ತಾನೆ. ಹಿಂದೆ ನಡೆದ ಜಾಗ, ಕಾಲ, ಹುಟ್ಟಿದ ವೇಳೆ, ಬೆಳವಣಿಗೆ, ನಶಿಸುವಿಕೆ, ಜೀವನದ ಗುಣಗಳೆಲ್ಲವೂ ಗೋಚರವಾಗುತ್ತದೆ. ಇದೇ ರೀತಿ ತನ್ನ ಮುಂದಿನ ಜೀವನ, ಮುಂದಿನ ಜನ್ಮದ ವಿವರಣೆಗಳನ್ನು ಪಡೆಯುತ್ತಾನೆ. ಧ್ಯಾನವು ಪೂರೈಸಿದ ಮೇಲೆ ಎಚ್ಚರದ ಸ್ಥಿತಿಗೆ ಬಂದಾಗ ಹಿಂದಿನ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡಿರುತ್ತಾನೆಂಬುದೇ ಒಂದು ವಿಶೇಷ. ಕ್ರಿಯಾಯೋಗದಿಂದ ಧ್ಯಾನ ಯೋಗಕ್ಕೆ ಕೇವಲ 3 ನಿಮಿಷಗಳಲ್ಲಿ ಹೋಗಬಹುದು. ನುರಿತ ಸಂವಹನಕಾರರು ಕೇವಲ 30 ಸೆಕೆಂಡುಗಳಲ್ಲಿ ಈ ಸ್ಥಿತಿಯನ್ನು ತಲುಪುತ್ತಿದ್ದರು. ವಶೀಕರಣದಲ್ಲಿ ಕ್ರಿಯಾಯೋಗ ಮತ್ತು ಧ್ಯಾನ ಯೋಗವು ಪ್ರಮುಖವಾದವು. ಇವು ಪೂರ್ಣತ್ವವನ್ನು ಕೊಡುವುದಾಗಿದೆ. ಪ್ರಸಿದ್ಧ ಸಂವಹನಕಾರರಲ್ಲಿಗೆ ಒಬ್ಬ ಮೂರ್ಛರೋಗದವನು ಬಂದು ತನ್ನ ರೋಗವನ್ನು ಗುಣ ಮಾಡಿಸಬೇಕೆಂದು ಕೇಳಿದನು. ಅದಕ್ಕೆ ಆ ಸಂವಹನಕಾರನು ರೋಗಿಯನ್ನು ತನ್ನ ಎದುರಿಗೆ ಕುಳಿತುಕೊಳ್ಳಲು ತಿಳಿಸಿ ತನ್ನ ಕಣ್ಣನ್ನೇ ನೋಡುತ್ತಿರುವಂತೆ ಹೇಳಿದನು. ಅಷ್ಟರಲ್ಲೇ ರೋಗಿಯು ಮೂರ್ಛೆ ಬಿದ್ದನು. ವೈದ್ಯರು ಏನೂ ಮಾಡದೆ ಎದ್ದ ಮೇಲೆ ಆತನನ್ನು ಎದುರಿಗೆ ಕೂಡಿಸಿ ವೈದ್ಯನ ಕಣ್ಣುಗಳನ್ನೇ ನೋಡುವಂತೆ ತಿಳಿಸಿದರು. ಹೀಗೆ 3 ನಿಮಿಷಗಳು ಆದ ಮೇಲೆ ರೋಗಿಗೆ ನಿನಗೆ ತೊಂದರೆ ಬರುವುದಿಲ್ಲ, ನೀನು ಹೋಗಬಹುದು ಎಂದು ಆಶೀರ್ವದಿಸಿದರು. ಅದಕ್ಕೆ ಪ್ರತಿಫಲವಾಗಿ ಏನನ್ನೂ ತೆಗೆದುಕೊಳ್ಳಲಿಲ್ಲ. ಮತ್ತೊಂದು ದಿನ ಅಪಸ್ಮಾರ ರೋಗಿಯು ಚಿಕಿತ್ಸೆಗೆ ಬಂದನು. ಅದೇ ರೀತಿಯಲ್ಲಿ ಸಂವಹನವನ್ನು ಮಾಡಿದರು. ರೋಗಿಯು ಆ ರೋಗದಿಂದ ಮುಕ್ತನಾದನು. ಇವೆಲ್ಲವೂ 10 ನಿಮಿಷಗಳಿಗೆ ಜಾಸ್ತಿ ಉಪಯೋಗಿಸಿಕೊಳ್ಳಲಿಲ್ಲ. ಹುಲಿಯ ಕಣ್ಣುಗಳು, ಇಲಿಯ ಕಣ್ಣುಗಳು ರಾತ್ರಿಯ ವೇಳೆ ಬಹಳ ಪ್ರಕಾಶಮಾನವಾಗಿರುತ್ತದೆ. ಇದಕ್ಕೆ ಕಾರಣ ಅಯಸ್ಕಾಂತ ಕಿರಣಗಳು ಹೊರ ಬೀಳುತ್ತಿರುತ್ತವೆ. ಇದೇ ರೀತಿ ಒಬ್ಬ ಮನುಷ್ಯನ ಕಣ್ಣುಗಳು ಮತ್ತೊಬ್ಬನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದಾಗ ಕೃತಕ ನಿದ್ರೆಯೂ ಬರುತ್ತದೆ. ಹಿಪ್ನಾಸ್ ಎಂಬ ಮಾತು ಗ್ರೀಕ್ ದೇಶದ್ದು. ಹಿಪ್ನೋಟಿಸಮ್ ಎನ್ನುವ ಮಾತನ್ನು ಅವರು ಹೇಳುತ್ತಾರೆ. ಹಿಸ್ಟೀರಿಯಾ ಎಂಬ ರೋಗವನ್ನು ಗರ್ಭೋನ್ಮಾದ, ಉನ್ಮಾದ ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣ ಆಕೆಯ ಆಸೆಗಳನ್ನು ಮುಚ್ಚಿಡುವುದರಿಂದ ಉದ್ಭವಿಸುತ್ತದೆ. ಆಶಾಭಂಗದಿಂದ ಈ ರೋಗವು ಬೆಳೆಯುತ್ತದೆ. ಒಬ್ಬ ಹೆಂಗಸು ತನ್ನ ಗಂಡನ ಲೈಂಗಿಕ ವಿಷಯದಲ್ಲಿ ತೃಪ್ತಿ ಹೊಂದದಿದ್ದರೆ ಆಕೆಗೆ ಹಿಸ್ಟೀರಿಯಾ ಬರುತ್ತದೆ. ಅಷ್ಟೇಕೆ ಮಕ್ಕಳು ಆಗದಿದ್ದರೂ ಈ ರೋಗವು ಕಾಣಿಸಬಹುದು. ಸಂವಹನದಿಂದ ಆಕೆ ಗಂಡನಲ್ಲಿ ಸಂಪೂರ್ಣ ಸಂತೋಷ ದೊರಕುವುದು ಮತ್ತು ಮಕ್ಕಳು ಆಗುತ್ತವೆ ಎಂಬ ಭಾವನೆಯೂ ಬರುತ್ತದೆ. ಆಗ ಆ ರೋಗ ಗುಣವಾಗುತ್ತದೆ. ವಶೀಕರಣವು ಭಾರತ ದೇಶದ ವಿದ್ಯೆ. ಭಾರತವು ಆಧ್ಯಾತ್ಮಿಕ ದೃಷ್ಟಿಯ ಜೀವನವನ್ನು ಅಂಗೀಕರಿಸಿದೆ. ಈ ಕಾರಣದಿಂದಲೇ ತತ್ವಜ್ಞಾನ ಮತ್ತು ಬೌದ್ಧಿಕ ಜ್ಞಾನಗಳು ಜನಜೀವನ ವಸ್ತುವಾಗಿದೆ. ಹಿಪ್ನೋಟಿಸಮ್ ಎನ್ನುವುದನ್ನು ಪ್ರಾಣವಿದ್ಯೆ ಅಥವಾ ತ್ರಿಕಾಲ ವಿದ್ಯೆ ಎನ್ನುತ್ತಾರೆ. ಈ ವಿದ್ಯೆಯು ಪ್ರಥಮ ಹಂತದಲ್ಲಿಯೇ ಕೇವಲ ಕೆಲವರ ಸ್ವತ್ತಾಗಿ
ಅಷ್ಟೊಂದು ಸಂಶೋಧನೆ ಪ್ರಚಾರಕ್ಕೆ ಬರಲಿಲ್ಲ. ಪಾಶ್ಚಿಮಾತ್ಯರು ಸಾಧು ಸಂತರಲ್ಲಿದ್ದ ಈ ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿತು ಸಂಶೋಧನೆಗಳನ್ನು ಮಾಡತೊಡಗಿದರು. ಅದ್ಭುತ ಪವಾಡಗಳಿಗೆ ಮಾರು ಹೋದರು. ಚಮತ್ಕಾರಕ ವಿಸ್ಮಯವನ್ನು ಕಂಡು ಅನೇಕ ಪ್ರಯೋಜನಗಳನ್ನು ಪಡೆಯಲು ಕಾರ್ಯನಿರತರಾದರು. ಅವರು ಭಾರತಕ್ಕೆ ಭೇಟಿ ನೀಡಿ ಯೋಗಿಗಳು ಅಸಾಧ್ಯವಾದುದನ್ನು ಪಡೆಯುತ್ತಿದ್ದುದನ್ನು ನೋಡಿ ಆನಂದಪಟ್ಟರು. ಕೇವಲ ಸ್ಪರ್ಶದಿಂದಲೇ ಅನೇಕ ರೋಗಗಳನ್ನು ಗುಣಪಡಿಸುತ್ತಿದ್ದರು. ತಮಗೆ ಬೇಕಾದುದನ್ನು ಕುಳಿತಲ್ಲಿಯೇ ನೋಡುತ್ತಿದ್ದರು. ಪ್ರಪಂಚದ ನಾನಾ ಭಾಗಗಳಲ್ಲಿ ನಡೆಯುವುದನ್ನು ತಮ್ಮ ಮುಂದೆಯೇ ನಡೆಯುತ್ತಿದೆ ಎನ್ನುವಂತೆ ವಿವರಿಸುತ್ತಿದ್ದರು. ಇದನ್ನು ನೋಡಿ ಯಾರಿಗೆ ತಾನೇ ಆಶ್ಚರ್ಯವಾಗಲಾರದು? ಮಾನವ ದೇಹ ರಚನೆಯು ಅಪೂರ್ವ ಸಂಕೀರ್ಣವಾಗಿದೆ. ಅದೊಂದು ವಿವರಿಸಲಾಗದ ಅಸಾಧಾರಣ ರಚನೆ. ಮನಸ್ಸು ಕಣ್ಣಿಗೆ ಕಾಣದ ವಸ್ತುವಾಗಿದ್ದರೂ ಅದರ ಇರುವಿಕೆಯನ್ನು ಯಾರೂ ಅಲ್ಲಗಳೆಯಲಾರರು. ಅದು ಎಲ್ಲಿದೆ ಎಂಬುದನ್ನು ಯಾವ ವಿಜ್ಞಾನಿಯೂ ಪತ್ತೆ ಮಾಡಿಲ್ಲ. ಈ ಅವಯವವು ಯಾರಿಗೂ ಸಿಕ್ಕುವುದಲ್ಲ. ಈ ಅವಯವವು ಬಹು ಮುಖ್ಯವಾಗಿದ್ದು ಇಲ್ಲದಿದ್ದರೆ ಮಾಂಸ ಮತ್ತು ಮೂಳೆಗಳು ಮಾತ್ರ ಇರುತ್ತಿದ್ದವು. ಮನಸ್ಸು ಬಹಳ ಶಕ್ತಿಯುತವಾದ ಮೂಲಭೂತ ಘಟಕವಾಗಿದೆ. ಒಬ್ಬ ತಂದೆ ಪರದೇಶದಲ್ಲಿರುವ ಮಗನನ್ನು ತಾನು ಸಾಯುವುದಕ್ಕೆ ಮುಂಚೆ ನೋಡಬೇಕೆಂಬ ಆಸೆ. ಮೃತ್ಯು ಸನ್ನಿಹಿತವಾದರೂ ತನ್ನ ಆತ್ಮಶಕ್ತಿಯಿಂದ ಹೆಚ್ಚು ದಿವಸ ಬದುಕಬಲ್ಲೆನು. ಮಗನು ಬಂದ ತಕ್ಷಣ ಅವನನ್ನು ನೋಡಿದ ಮೇಲೆ ತನ್ನ ದೃಢ ಸಂಕಲ್ಪವು ತೀರಿತೆಂದು ಸಾಯುತ್ತಾನೆ. ಸಂಕಲ್ಪವೇ ತಾನು ಹೆಚ್ಚು ದಿನ ಬದುಕಲು ಕಾರಣ. ಸ್ವಿಸ್ ದೇಶದ ವಿಜ್ಞಾನಿ ಡಾಕ್ಟರ್ ಎಂಟನ್ ಮೆಸ್ಮೆರ್ ಎನ್ನುವವರು ವಶೀಕರಣ ವಿದ್ಯೆಯನ್ನು ಅಭ್ಯಾಸಿಸಿದರು. ಆದುದರಿಂದ ಮೆಸ್ಮೆರಿಸಮ್ ಎನ್ನುವ ಹೆಸರು ಬಂದಿದೆ. ವಿಶ್ವವನ್ನು ಜೀವವಿರುವ ಮತ್ತು ಜೀವವಿಲ್ಲದ ವಸ್ತುಗಳು ಯಾವುವೋ ಅಗೋಚರವಾದ ಪ್ರಾಣಶಕ್ತಿಯ ಪ್ರಭಾವಕ್ಕೊಳಪಟ್ಟಿದೆ. ಆ ಪ್ರಾಣಶಕ್ತಿಯನ್ನು ಗುರುತಿಸಿ ಉಪಯೋಗಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಆ ಅಗೋಚರ ಶಕ್ತಿಯು ಸರ್ವವ್ಯಾಪ್ತಿಯಾಗಿ ಮಾನವನ ಕಲ್ಯಾಣಕ್ಕೆ ಅಸಾಧಾರಣ ಕೊಡುಗೆಯಾಗಿದೆ. ಪ್ರತಿಯೊಬ್ಬ ಮಾನವನು ಅಯಸ್ಕಾಂತ ಶಕ್ತಿಯನ್ನು ಹೊಂದಿರುತ್ತಾನೆ. ಗಂಡಸು ಘನಧ್ರುವವನ್ನು, ಸ್ತ್ರೀಯರು ಋಣಧ್ರುವವನ್ನು ಹೊಂದಿರುತ್ತಾರೆ. ಎರಡು ಧನಧ್ರುವಗಳು ಸೇರಿದಾಗ ಅಥವಾ ಎರಡು ಋಣಧ್ರುವಗಳು ಸೇರಿದಾಗ ಒಂದು ತರಹ ಶಕ್ತಿಯು ಉತ್ಪನ್ನವಾಗುತ್ತದೆ. ಪ್ರತಿಯೊಂದು ಜೀವರಾಶಿಯಲ್ಲೂ ಅಯಸ್ಕಾಂತ ಶಕ್ತಿಯು ಹರಡಿಕೊಂಡಿದೆ. ನಾವು ಬೇರೊಬ್ಬರ ಕೈ ಕುಲುಕಿದಾಗ ಸೋಲುತ್ತೇವೆ ಅಥವಾ ಗೆಲ್ಲುತ್ತೇವೆ. ಅಂದರೆ ನಮ್ಮ ಶಕ್ತಿಯು ನಷ್ಟವಾಗುತ್ತದೆ ಅಥವಾ ಶಕ್ತಿ ಕೊಡುತ್ತದೆ. ಕಾರಣ, ಒಬ್ಬನು ಹೆಚ್ಚು ಅಯಸ್ಕಾಂತ ಶಕ್ತಿಯನ್ನು ಹೊಂದಿದ್ದಾನೆ. ಬೆರಳಿನ ಕೊನೆಯ ಭಾಗವು ಹೆಚ್ಚು ಅಯಸ್ಕಾಂತವನ್ನು ಹೊಂದಿರುವುದೆಂದು. ಅದಕ್ಕೋಸ್ಕರವೇ ಆಯುರ್ವೇದದಲ್ಲಿ ನಾಡಿ ಪರೀಕ್ಷಿಸಲು ಬೆರಳಿನ ಕೊನೆಯಲ್ಲೇ ಪರೀಕ್ಷೆ ಮಾಡಬೇಕೆಂದು ತಿಳಿಸಿರುತ್ತಾರೆ. ಇದಲ್ಲದೆ ರೋಗಿ ಪರೀಕ್ಷೆಯಲ್ಲಿ ಬೆರಳುಗಳಿಂದ ಪರೀಕ್ಷೆ ಮಾಡಿದಾಗ ಅವರಿಗೆ ರೋಗ ನಿವಾರಣೆಯಾದ ಅನುಭವ ಉಂಟಾಗುತ್ತದೆ. ಮಾನಸಿಕವಾಗಿಯೂ ವೈದ್ಯರು ರೋಗಿಗೆ ಭರವಸೆಯನ್ನು ಕೊಟ್ಟರೆ ಶೀಘ್ರವಾಗಿ ಗುಣವಾಗುವುದನ್ನು ನಾವು ಕಂಡಿದ್ದೇವೆ. ಅಯಸ್ಕಾಂತದ ನೀರನ್ನು ಕುಡಿಯುವುದರಿಂದ ಅನೇಕ ರೋಗಗಳು ಗುಣವಾಗಿರುತ್ತದೆ. ಡಾಕ್ಟರ್ ಮಾರ್ಕ್ವಿಸ್ ಎಫಿಪೈಸೆಗಾರ್ ಎಂಬುವವರು ಸಂಮೋಹನಗೊಳಿಸಿ ಕೃತಕ ನಿದ್ದೆ ಮಾಡಿಸುವುದರಿಂದ ಅನೇಕ ಗುಣವಾಗದ ರೋಗಗಳು ಗುಣವಾಗುತ್ತದೆಂದು ತಮ್ಮ ಅನುಭವದಿಂದ ಹೇಳಿದರು. ಲಂಡನ್ನಿನ ಜಾನ್ ಎಲಿ ಪಟನ್ಸನ್ ಎಂಬುವವರು ಮಾನಸಿಕ ರೋಗಿಗಳ ಮೇಲೆ ಹೆಚ್ಚು ಕೆಲಸ ಮಾಡುತ್ತದೆಂದು ಪ್ರತಿಪಾದಿಸಿದರು. 1841ರಲ್ಲಿ
ಡಾಕ್ಟರ್ ಜೇಮ್ಸ್ ಬ್ರೈಡ್ ಎಂಬುವವರು ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮನುಷ್ಯನಿಂದ ಒಂದು ವಿಶಿಷ್ಟ ತರಹ ಶಕ್ತಿಯನ್ನು ಮತ್ತು ಅಯಸ್ಕಾಂತ ಶಕ್ತಿಯನ್ನು ಪಡೆಯಬಹುದು. ನಾವು ಒಂದು ಕೂದಲನ್ನು ಕಿತ್ತು ಅದರ ಮೇಲೆ ನಮ್ಮ ಬೆರಳಿನ ಕೊನೆಯನ್ನು ಆಡಿಸಿದರೆ ಅಯಸ್ಕಾಂತಕ್ಕೆ ಕಬ್ಬಿಣದ ಚೂರುಗಳು ಹೇಗೆ ಆಕರ್ಷಕವಾಗುತ್ತದೋ ಅದೇ ರೀತಿಯಲ್ಲಿ ಕೂದಲು ಅಲುಗಾಡುತ್ತದೆ. ಒಬ್ಬ ಹೆಂಗಸು ತನ್ನ ಗಂಡನು ಮನೆಗೆ ಬಂದಾಗ ಆಕೆಯ ಕೆನ್ನೆಗಳು ಕೆಂಪಾಗುತ್ತವೆ, ಕಣ್ಣುಗಳು ಅರಳುತ್ತವೆ, ಮನಸ್ಸು ಪ್ರಫುಲ್ಲವಾಗುತ್ತದೆ. ಕಾರಣ ಅಯಸ್ಕಾಂತದಂಥ ಎಳೆತವಾಗುತ್ತದೆ. ಹಾಗೆಯೇ ಗಂಡಸಿಗೂ ಹೆಂಗಸರನ್ನು ನೋಡಿದರೆ ಅಯಸ್ಕಾಂತದ ಶಕ್ತಿಯಿಂದ ಆಕರ್ಷಕವಾಗುತ್ತದೆ. ಒಬ್ಬ ಆರೋಗ್ಯವಾಗಿರುವ ಮನುಷ್ಯನ ತಲೆಯನ್ನು ಬೆರಳಿನ ತುದಿಯಿಂದ ಸವರಿದಾಗ ಅವನು ಕೆಲವು ನಿಮಿಷಗಳ ನಂತರ ತಲೆ ನೋವೆಂದು ಹೇಳುತ್ತಾನೆ. ಇದು ಕೂಡ ಅಯಸ್ಕಾಂತದ ಪರಿಣಾಮವೇ ಆಗಿದೆ. ಕೆಲವು ಶರೀರಗಳು ಹೆಚ್ಚು ಕಾಂತಶಕ್ತಿಯನ್ನು ಹೊಂದಿರುತ್ತದೆ. ಅಂತಹವರು ಜನಾನುರಾಗಿಗಳಾಗಿರುತ್ತಾರೆ. ಈ ಕಾರಣದಿಂದ ಒಬ್ಬ ಮನುಷ್ಯ ಮತ್ತೊಬ್ಬನನ್ನು ಸಂಮೋಹನಗೊಳಿಸುತ್ತಾನೆ. ಪ್ರತಿಯೊಂದು ಜಡವಸ್ತುವು ಹಾಗೂ ಜೀವಿಯು ಭೂಮಿಯ ಎಳೆತ ಅಥವಾ ಆಕರ್ಷಣೆಯಲ್ಲಿದೆ. ಗಂಡಸು ಹೆಂಗಸಿನ ಆಕರ್ಷಣೆಗೆ ಒಳಪಡುತ್ತಾನೆ. ಅಲ್ಲಿಯೂ ಭೂಮಿಯ ಆಕರ್ಷಣೆ ಇದ್ದೇ ಇದೆ. ಭೂಮಿಯ ಆಕರ್ಷಣೆ, ಇತರೆ ಗ್ರಹಗಳ ಆಕರ್ಷಣೆ ಮತ್ತು ಪ್ರತ್ಯಾಕರ್ಷಣೆಗೊಳಪಟ್ಟ ಲೆಕ್ಕಾಚಾರಗಳು ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿ ಅಡಗಿರುವ ಅಯಸ್ಕಾಂತ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಪ್ರಾಣಶಕ್ತಿಯನ್ನು ಪ್ರಾಣಾಯಾಮದ ಮೂಲಕ ಹೆಚ್ಚಿಸಿಕೊಳ್ಳಬಹುದು. ಯೋಗಿಗಳು ಪ್ರಾಣಶಕ್ತಿಯನ್ನು ತಮ್ಮಲ್ಲೇ ಹೆಚ್ಚಿಸಿಕೊಂಡು ಬೇರೆಯವರಿಗೂ ತಮ್ಮ ಬೆರಳುಗಳಿಂದ ಮುಟ್ಟಿ ಅವರಿಗೆ ಪ್ರಾಣವನ್ನು ಕೊಡುತ್ತಿದ್ದರು. ಸತ್ತ ಮನುಷ್ಯನನ್ನು ಬೆರಳುಗಳಲ್ಲಿ ಮುಟ್ಟುವುದರಿಂದ ಅವರಿಗೆ ಪ್ರಾಣದಾನ ಮಾಡುತ್ತಿದ್ದರು. ಅದನ್ನು ಯೋಗಿಗಳು ಆಕಾಶ ದ್ರವ್ಯವೆಂದು ಕರೆದರು. ವಿಶ್ವವೆಲ್ಲವೂ ಆಕಾಶದಿಂದ ತುಂಬಿದೆ. ಆಕಾಶ ದ್ರವ್ಯದ ಶಕ್ತಿ ಮತ್ತು ಪ್ರಾಣಶಕ್ತಿಯೂ ಕೂಡ ಈ ಜೀವವಾಗಿದೆ ಎಂದು ತಿಳಿದಿದ್ದರು. ಈ ಶಕ್ತಿಯನ್ನು ಯೋಗಿಗಳು ಕಾಲಾತೀತವೆಂದು ಹೇಳಿದರು. ಅಂದರೆ ಹಿಂದಿನ ಕಾಲ ಮತ್ತು ಮುಂದಿನ ಕಾಲಗಳ ಆಗು ಹೋಗುಗಳನ್ನು ಈ ಶಕ್ತಿಯ ಮೂಲಕ ತಿಳಿಯಬಹುದೆಂದು ಪ್ರತಿಪಾದಿಸಿದರು. ಹಿಂದೆ ತಿಳಿಸಿದ ಅಯಸ್ಕಾಂತ ಶಕ್ತಿಯನ್ನು ಆಧ್ಯಾತ್ಮಿಕ ಅಭ್ಯಾಸದಿಂದ ಹೆಚ್ಚಿಸಿಕೊಳ್ಳಬಹುದು. ನಾವು ನೋಡದೇ ಇರುವ ಸ್ಥಳವನ್ನೂ ನೋಡಬಹುದು. ಇವೆಲ್ಲಕ್ಕೂ ಅಯಸ್ಕಾಂತ ಶಕ್ತಿಯ ಉತ್ಪಾದನೆಯನ್ನು ದೇಹದಲ್ಲಿ ಹೆಚ್ಚಿಸಿಕೊಳ್ಳಬೇಕು. ಉದ್ವೇಗ, ಭಾವರಾಗಗಳು ನಮ್ಮಲ್ಲಿರುವ ಅಯಸ್ಕಾಂತ ಶಕ್ತಿಯನ್ನು ಹತೋಟಿಯಲ್ಲಿಡಿರುತ್ತವೆ. ಒಂದು ದಿನ ದಂಪತಿಗಳು ಸಿನಿಮಾ ನೋಡಲು ಹೋದರು. ಮಧ್ಯದಲ್ಲಿ ಹೆಂಡತಿ ತಲೆನೋವೆಂದು ಹಿಂತಿರುಗಲು ಹೇಳಿದಳು. ಅದಕ್ಕೆ ಗಂಡನು ತನ್ನ ಕೋಟಿನ ಒಂದು ಗುಂಡಿಯನ್ನು ತೆಗೆದು, ಇದನ್ನು ಚೀಪುತ್ತಿರು, ನನಗೆ ಒಬ್ಬ ಸಾಧು ಕೊಟ್ಟಿದ್ದಾನೆ, ತಲೆನೋವು ಖಂಡಿತ ಹೋಗುತ್ತದೆ ಎಂದು ಹೇಳಿದನು. ಹೆಂಡತಿಗೆ ಗಂಡನಲ್ಲಿ ಹೆಚ್ಚು ನಂಬಿಕೆ. ಹಾಗೆ ಚೀಪುತ್ತಿದ್ದ ಹಾಗೆ ತಲೆನೋವು ಮಾಯವಾಯಿತು. ವಶೀಕರಣದ ಮುಖ್ಯ ನಿಯಮಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.